ಭಾರತದ ಪ್ರಜೆಗಳಾದ ನಾವು ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವಾಸ್ತವವಾಗಿ ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನರು ಆಯ್ಕೆ ಮಾಡುವಂತಹ ವ್ಯವಸ್ಥೆ. ಗಣರಾಜ್ಯವು ಯಾವುದೇ ದೇಶದಲ್ಲಿ ಪ್ರಜೆಗಳನ್ನು ಆಳುವ ಸರ್ಕಾರವನ್ನು ನಿರ್ಧರಿಸುವ ಶಕ್ತಿ ಅಂತಿಮವಾಗಿ ದೇಶದ ಪ್ರಜೆಗಳ ಕೈಯಲ್ಲೇ ಇರಬೇಕು ಎಂಬುದನ್ನು ತಿಳಿಸುತ್ತದೆ. ಭಾರತದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾದದ್ದು ಭಾರತದ ಸಂವಿಧಾನ. ಸುಮಾರು 1,17,369 ಪದಗಳಿಂದ ರಚಿತವಾಗಿದೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ದಿನಗಳಲ್ಲಿಯೇ ಮುಂದೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಆಡಳಿತ ಹೇಗಿರಬೇಕು ಎಂಬ ಹಲವು ಚರ್ಚೆಗಳು ನಡೀತಾನೆ ಇದ್ವು. 1927ರ ಮುಂಬೈ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೋತಿಲಾಲ್ ನೆಹರು ಭಾರತಕ್ಕೆ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತ ತಮ್ಮ ಯೋಜನೆಯನ್ನ ಮಂಡಿಸಿದ್ರು. ಅದರ ಪ್ರಕಾರ 1928ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲೇ ಇದರ ಚಿಂತನೆಗಳನ್ನ ನಡೆಸಿತು. 1933ರ ಹರಿಹರಪುರದ ಕಾಂಗ್ರೆಸ್ ಅಧಿವೇಶನ ಮತ್ತು 1940ರ ರಾಮ್ಗಢ ಅಧಿವೇಶನದಲ್ಲಿ ಪ್ರಜಾಪ್ರತಿನಿಧಿಗಳನ್ನ ಹೊಂದಿದ ಸಂವಿಧಾನ ರಚನಾ ಸಭೆಯ ಬಗ್ಗೆ ಪ್ರಸ್ತಾಪ ನಡೆಯಿತು. ನಂತರ ಬ್ರಿಟಿಷ್ ಸರ್ಕಾರ ಕೆಲವು ಷರತ್ತುಗಳನ್ನ ಮುಂದಿಟ್ಟು ಸಂವಿಧಾನ ರಚನಾ ಸಭೆಗೆ ಒಪ್ಪಿಗೆಯನ್ನ ಸೂಚಿಸಿತು. ಇದನ್ನೇ ಅವರು 1940ರ ಆಗಸ್ಟ್ ಕೊಡುಗೆ, 1940 ಆಗಸ್ಟ್ ಆಫರ್ ಅಂತ ಹೇಳಿ ಕರೆದ್ರು. ಅನಂತರ 1942ರ ಕ್ರಿಪ್ಸ್ ಆಯೋಗ ಭಾರತೀಯರನ್ನು ಒಳಗೊಂಡಂತೆ ಸಂವಿಧಾನ ಸಭೆಗೆ ಯೋಜನೆಯನ್ನ ಹಾಕಿಕೊಟ್ರು. ಆದರೆ ಇದರೊಳಗಿನ ಬ್ರಿಟಿಷ್ ನಿಯಮಗಳಿಗೆ ಸಹಜವಾಗಿಯೇ ಭಾರತೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಂತರ 1946ರಲ್ಲಿ 3 ಬ್ರಿಟಿಷ್ ಮಂತ್ರಿಗಳ ತಂಡವೊಂದು ಭಾರತಕ್ಕೆ ಭೇಟಿ ನೀಡಿ ಸ್ವತಂತ್ರದ ಬಗ್ಗೆ ರೂಪುರೇಷೆಗಳನ್ನ ಸಿದ್ಧಪಡಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ತಂಡವನ್ನೇ ಕ್ಯಾಬಿನೆಟ್ ಮಿಷನ್ ಅಂತ ಕರೆಯಲಾಗ್ತದೆ. ಈ ಕ್ಯಾಬಿನೆಟ್ ಮಿಷನ್ ಸಂವಿಧಾನದ ರೂಪುರೇಷೆಗಳನ್ನ ಚರ್ಚಿಸಿ ಕರಡು ಸಂವಿಧಾನಕ್ಕೆ ಅನುಸರಿಸಬೇಕಾದಂತಹ ಮಾರ್ಗಗಳನ್ನ ಹಾಕಿಕೊಟ್ಟಿತು. ನಂತರ 1946ರ ಡಿಸೆಂಬರ್ 9ರಂದು ಭಾರತ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆಯನ್ನ ದೆಹಲಿಯಲ್ಲಿ ನಡೆಸಿತು. ಇಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು. ಆದ್ರೆ ಮೊದಲ ಸಭೆಯಲ್ಲೇ ಮುಸ್ಲಿಂ ಲೀಗ್ ಈ ಸಂವಿಧಾನ ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದು ಬಿಟ್ರು. ಅನಂತರ ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯ 2ನೇ ಸಭೆ ನಡೀತು. ಇದೆಲ್ಲದರ ಮಧ್ಯೆ ಅಂದ್ರೆ 1947 ಆಗಸ್ಟ್ 15ರಲ್ಲಿ ನಮಗೆ ಸ್ವಾತಂತ್ರ್ಯ ಬೇರೆ ಸಿಕ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಸಂವಿಧಾನ ಸಭೆ ಇನ್ನಷ್ಟು ಪ್ರಬಲವಾಗಿ ಸ್ವಾತಂತ್ರ್ಯತೆಯಿಂದ ತನ್ನ ಕಾರ್ಯಚಟುವಟಿಕೆಗಳನ್ನ ಮುಂದುವರೆಸಿತು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆಯಾದರು. ನಂತರ 1949ರ ನವೆಂಬರ್ 26ರಂದು ಪರಿಷ್ಕೃತ ಸಂವಿಧಾನವನ್ನ ಭಾರತ ಸರ್ಕಾರ ಅಂಗೀಕರಿಸಿತು. ಆದ್ರ ಅಧಿಕೃತವಾಗಿ 1950ರ ಜನವರಿ 26ರಂದು ಈ ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಜನವರಿ 26ಕ್ಕ ಜಾರಿಗೊಳಿಸಾಕು ಒಂದ ಕಾರಣ ಅದ. 1930 ಜನವರಿ 26ರಂದು ಲಾಹೋರ್ ಅಧಿವೇಶನದಾಗ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ ಒಳಗ ಪೂರ್ಣ ಸ್ವರಾಜ್ಯ ದಿನ ಅಂತೇಳಿ ಆಚರಣೆ ಮಾಡಿದ್ರು. ಅದರ ನೆನಪಿನಾಗ ಜನವರಿ 26ಕ್ಕ ಸಂವಿಧಾನವನ್ನ ಅಧಿಕೃತವಾಗಿ ಜಾರಿಗೊಳಿಸಿದ್ರ. ಇದನ್ನ ಭಾರತದ ಗಣರಾಜ್ಯ ದಿನ ಅಂತೇಳಿ ಆಚರಿಸಾಕ ಕರೆ ಕೊಟ್ರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ನಾವೆಲ್ಲರೂ ಕೂಡ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರದ ಘನತೆಯನ್ನ ಎತ್ತಿ ಹಿಡಿಯುವಲ್ಲಿ ಉನ್ನತ ವಿಚಾರಗಳನ್ನ, ಉನ್ನತ ಚಿಂತನೆಗಳನ್ನ, ಉನ್ನತ ಕೆಲಸಗಳನ್ನ ಮಾಡುತ್ತಾ ಈ ಜೀವವನ್ನ ದೇಶಕ್ಕಾಗಿ ಮುಡಿಪಾಗಿಡೋಣ. ಜೈ ಹಿಂದ್. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ.
पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे